ನಾವು ಯಾವ ಪ್ರಕಾರ ಇರಬೇಕು ಯಾವ ಪ್ರಕಾರ ಇರಬಾರ್ದು ಅನ್ನೋದನ್ನ ಅವ್ರು ಹೇಳ. ಏನ್ ಹೇಳ್ಯಪ್ಪ ಅಂದ್ರ ದುರಿತ ಕರ್ಮವನ್ನು ಒಲ್ಲ ನೀವು ಪುಣ್ಯವನ್ನು ಮಾಡು, ಅಂದ್ರೆ ಕೆಟ್ಟ ಕೆಲಸ ನೀವು ಮಾಡಬೇಡಪ್ಪ, ಚಲೋದನ್ನ ಮಾಡ್ರಿ. ಯಾರಿಗೆ ಕೆಟ್ಟ ಕೆಲಸ ಮಾಡಿ ಕೆಟ್ಟದನ್ನ ಬಯಸಿ ಇದು ಮಾಡ್ಕೋಬೇಡ್ರಿ, ಚಲೋ ಮಾಡ್ರಿ. ದುರಿತ ಕರ್ಮವನ್ನು ಒಲ್ಲ ನೀವು ಪುಣ್ಯವನ್ನು ಮಾಡು. ಅದನ್ನಡಿ ಇಡೀ ಶಾಂತಗೊಳ್ಳೋಣ. ಪರಮಾತ್ಮನ ಪಾದ ಹಿಡಿ ಮತ್ತು ಶಾಂತ ಯಾರು ಸಜ್ಜನರು ವಿಡಿಯೋ ಮಾಡ್ತೇನೆ ಅವ್ರ ಪಾದವನ್ನು ಹಿಡಿದ ಮುಕ್ತಿ ಆಗ್ತತಿ, ಇದಾಗ್ತತಿ ಅಂತ ಹೇಳ್ತಾರ. ಅದಕ್ಕೆ ಮುಂದಿನ ಪದ್ಯದಾಗ ಏನ್ ಹೇಳ್ತಾರಂತ, ನಿಂದಿಸಿ ನುಡಿಯದಿರು ಕಾಳನು ಮನಸ್ಸಿಗೆ ಬಂದಂತೆ. ಯಾರಿಗೆ ನಿಂದನೆ ಮಾಡಬೇಡಪ್ಪ, ನೀನು ನಿನ್ನೊಳಗನ ಏನು ಯಾರಿಗೆ ನಿಂದನೆ ಮಾಡಲಾರ್ದ ಒಳ್ಳೆಯದು ಕ್ರಮವಾಗಿ ನಿಂದಿಸಿ ನುಡಿಯದಿರು ಕಾಳನು ಮನಸ್ಸಿಗೆ ಬಂದಂತೆ ನಡೆಯಲಿ. ಕುಂದು ಒಳ್ಳೆಯದು ಕಾಮಾದಿಗಳನ್ನು ಜಯಿಸಿ. ನಮ್ಮ ಒಳಗ ಆಳು ಸಡ್ವಳಿಗಳದಾವು, ಆ ಕಾಮಾದಿಗಳನ್ನ ನಾವು ಜಯಿಸ್ಬೇಕಾಗ್ತದೆ. ಅವನ್ನ ನಾವು ನಮ್ಮ ಹತೋಟಿಯಾಗಿ ಇಟ್ಕೋಬೇಕಾಗ್ತದೆ. ಇಟ್ಕೊಳ್ಲಿಕ್ಕಂದ್ರೆ ಅದು ಆಗಂಗಿಲ್ಲ. ತಿಳಿತಲ್ಲ? ಕುಂದು ಒಳ್ಳೆಯದು ಕಾಮಾದಿ ಜಯಿಸಂದು ಕೈ ಹಿಡಿದು ಅನುಗ್ರಹಿಸುವ. ಹಿಂಗೆ ನಾವು ನಡೆದದ ಪರಮಾತ್ಮ ನಮ್ಮನ್ನ ಕೈ ಹಿಡಿದ ಇದನ್ನ ತಗೋ ಅವ್ರಿಗೆ ತಗೋ. ಅದಕ್ಕೆ ಏನಪ್ಪ ಗುರು ಅಂದ್ರೆ ಬಹಳ ದೊಡ್ಡ ವಸ್ತು ಐತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಾನ ಮುಕ್ತಿ. ಗುರುವಿನ ಗುಲಾಮ ಅಂದ್ರೆ ಗುರುವಿನ ಹೇಳಿದ ಮಾತನ್ನು ಕೇಳಿ ಅವ್ರು ಹೇಳಿದನ್ನ ವಾಕ್ಯವನ್ನು ಪ್ರತಿಪಾದನೆ ಮಾಡಿದಾದ್ರೆ ನಮಗ ಮುಕ್ತಿ ದೊರೆತತಿ ಅಂತ ಹೇಳ್ತಾರೆ. ಮುಂದೆ ಏನ್ ಹೇಳ್ತಪ್ಪ ಅಂದ್ರ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು. ನಾ ಯಾರದನಪ್ಪ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಿ ಅಂದಲ್ಲಿ. ಅದ ನೀ ಯಾರು ಸ್ವತಃ ಪರಮಾತ್ಮನ ಔಷಧ ಅದೀನಿ. ನೀ ಯಾರು ಅದು ಇದು ಇಲ್ಲ, ನೀ ಸ್ವತಃ ಪರಮಾತ್ಮನ ಅಂಶ. ಒಂದು ಬೆಳಗಿನ ಕಿಡಿ ಹೆಂಗ ಒಂದು ಜ್ಯೋತಿಯಿಂದ ಮತ್ತೊಂದು ಜ್ಯೋತಿ ಹೆಂಗ ಉತ್ಪನ್ನ ಆಗ್ತದೆ, ಹಂಗ ಸ್ವತಃ ನಾವು ಪರಮಾತ್ಮನ ಅಂಶನ ಅದೀವು. ಅದನ್ನು ಬಿಟ್ಟು ನಾವು ಆದ ಹೇಳಿ ನಾವು ಮಾಡಿ ತಿಳ್ಕೊಂಡ ಏನೋ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳಕತ್ತಿದ್ದು. ಅದನ್ನ ಹಂಗ ಹಾಳು ಮಾಡ್ಕೋಬೇಡಿ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಸಂಸಾರ ಇದು ಕನಸೈತಪ್ಪ. ಕನಸದ ಹೆಂಗ ಅಂತ ತಿಳಿ ಮಾರು ಮರ್ದನ ಶಂಭುಲಿಂಗವನ್ನ ಒಲಿಸಿ ಗಂಭೀರ ಸುಖ. ಮಾರು ಮರ್ದನ ಅಂದ್ರೆ ಏನೈತಿ, ಪರಮಾತ್ಮ ಏನೈತಿ ಕಾಮನನ್ನು ಕೊಂದಾನ. ಆ ಕಾಮನನ್ನ ಕೊಂದಂತ ಪರಮಾತ್ಮನ ಪಾದವನ್ನು ಹಿಡಿದ, ಆ ಶಂಭುಲಿಂಗನ ಪಾದವನ್ನು ಹಿಡಿದ ಗಂಭೀರ ಸುಖ. ಇಂದೈತಿ ನಾಳೆ ಐತಿ, ಹಿಂದಿಲ್ಲ, ಯಾವತ್ತೂ ಐತ ಸುಖ. ಆ ಸುಖವನ್ನು ನಾವು ಪಡಿ ಅಂತೇಳಿ ಶ್ರೀಮನ್ನಿಸ್ಗುಣಗಳು ಶಿವಗಳು ಹೇಳುವಂತವರು. ಅಂತ ನಮ್ಮ ಮಲ್ಲಿಕಾರ್ಜುನ ಶಿವಗಳು ಗುರುಗಳು ನಮಗೆ ಬರ್ತಿದ್ದು ಬಹಳ ಪುಣ್ಯದ ಕೆಲಸ ಐತಿ. ಅದು ಅವನ್ನು ನಾವು ಸರಿಯಾಗಿ ಇದನ್ನು ಮಾಡಲಿಲ್ಲ, ನಮ್ಮ ಸಮಾಜ ಅದನ್ನು ತಿಳ್ಕೋದಿಲ್ಲ. ಆದರೂ ಸಹಿತ ಅವರು ಇವು ತನಕ ಭಾಳ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು ಮಾಡಿರು. ಅದನ್ನು ನಮಗೆ ಬಹಳ ವ್ಯತ್ಯಯ ಆಕತಿ. ಹೇಳ್ತಲ್ಲ, ಅವಳು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನೀವು ನಡೆದ ಪುಣ್ಯವನ್ನು ಸಂಪಾದನೆ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸಿ ವಂದನೆ.